ಎಲ್ರಿಗೂ ನಮಸ್ಕಾರ. ಒಬ್ಬ ಯಶಸ್ವಿ ವ್ಯಕ್ತಿಯ ಜೀವನ ತುಂಬ ಬೋರಿಂಗ್ ಆಗಿರ್ತದೆ. ಬೋರಿಂಗ್ ಅಂತಂದರೆ ಅವ್ನು ಡೈಲಿ 4 ಗಂಟೆಗೆ ಇರುತ್ತೆ. ಯಾವನೋ ಒಬ್ಬನು ಸ್ಪೋರ್ಟ್ಸ್ಮನ್ ಅಂದ್ಕೊಳ್ಳಿ, ಅವನು ಒಳ್ಳೆ ಸ್ಪೋರ್ಟ್ಸ್ ಇವತ್ತು ಒಂದು ಒಳ್ಳೆ ಮೆಡಲ್ ಗೆಲ್ತಾನೆ, ಒಲಿಂಪಿಕ್ ಆಗಲಿ ದೊಡ್ಡ ಆಟದಲ್ಲಿ. ನಾವು ಏನು ಲಕ್ಕಿಯಪ್ಪ ಇವನು ಇವತ್ತು ಮೆಡಲ್ ಗೆದ್ಬಿಟ್ಟ ಅಂತ ಅನ್ಕೊತೀವಿ. ಅವ್ನು ಮೆಡಲ್ ಗೆದ್ದಿರೋದು ಲಕ್ಕಿಂದಲ್ಲ. ಅವನು ವರ್ಷಗಟ್ಟಲೆ ಪ್ರಯತ್ನ ಹಾಕಿರ್ತಾನೆ, ಪರಿಶ್ರಮ ಮಾಡಿರ್ತಾನೆ. 4 ಗಂಟೆಗೆ ಎದ್ದು ಅವನು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿ ತನ್ನ ಸ್ಪೋರ್ಟ್ಸ್ ಯಾವುದು ಆಟದಲ್ಲಿ ಇದಿದ್ದಾನೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ವರ್ಷಗಟ್ಟಲೆ ಪ್ರಾಕ್ಟೀಸ್ ಮಾಡಿ ಎಷ್ಟೊಂದು ಊಟದಲ್ಲಿ ಅನಾವಶ್ಯಕ ಎಲ್ಲ ಊಟದಲ್ಲಿ ವೇಸ್ಟ್ ಎಲ್ಲ ತೆಗೆದು ಒಳ್ಳೆಯ ಆಹಾರ ತಿಂದು ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿರ್ತಾನೆ. ಆದ್ದರಿಂದ ಇವತ್ತು ಅವ್ನು ಗೆಲುವು ಮಾಡ್ತಾರೆ ನೋಡ್ತಾ ಇದ್ದೀರಾ. ಇವತ್ತು ಗೆಲುವಿನಿಂದರೆ ಒಂದು ಬೋರಿಂಗ್ ಪರಿಶ್ರಮ ಇರುತ್ತೆ, ಡೈಲಿ ಡಿಸಿಪ್ಲಿನ್ ರೂಟೀನ್ ಇರುತ್ತೆ. ಒಬ್ಬ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂದ ಆದ ತಕ್ಷಣ ಅವನು ಫಸ್ಟ್ ರ್ಯಾಂಕ್ ಇವತ್ತು ಲಕ್ಕಿಂದ ಬಂದಿರೋದಿಲ್ಲ. ಅವನು ವರ್ಷ ಪೂರ್ತಿ ಎಲ್ಲ ಬಿಟ್ಟು ಓದಿರ್ತಾನೆ. ಮನೆ ಫಂಕ್ಷನ್ಸು ಎಷ್ಟೊಂದು ಬೆಳಿಗ್ಗೆ 4 ಗಂಟೆಗೆ ಎದ್ದು ಓದಿರ್ತಾನೆ, ನೈಟೆಲ್ಲ ಓದಿರ್ತಾನೆ. ಅದಕ್ಕೆ ಅವ್ನು ಪರಿಶ್ರಮ, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿಯಿಂದ ಬಂದಿರ್ತಾನೆ. ಅದೇ ಥರ ನೀವು ಯಾವತ್ತು ಸಕ್ಸಸ್ ಆಗಬೇಕಂತೀರ, ನೀವು ಒಂದು ಫುಲ್ ಬೋರಿಂಗ್ ರೂಟೀನ್ ಇಟ್ಕೋಬೇಕು. ಡೈಲಿ ಮಾಡಬೇಕು, ಅದನ್ನು ಪರಿಶ್ರಮ ಬಿಡದೆ ಕನ್ಸಿಸ್ಟೆಂಟಾಗಿ ಡೈಲಿ ಮಾಡಬೇಕು. ಏನಾದರೂ ಆಗಲಿ ಮಾಡಬೇಕು. ಅವಾಗೇನಾಗುತ್ತೆ, ಒಂದಿಲ್ಲ ಒಂದು ದಿವಸ ಅದು ನಿಮಗೆ ಪ್ರಾಕ್ಟೀಸ್ ಜಾಸ್ತಿ ಮಾಡಿ ಒಳ್ಳೆಯ ಒಂದು ವಿದ್ಯಾರ್ಥಿ ಆಗಲಿ, ಒಳ್ಳೆಯ ಒಂದು ಸ್ಪೋರ್ಟ್ಸ್ಮನ್ ಆಗಲಿ ಹೊರಹೊಮ್ಮಿ ನೀವು ಯಶಸ್ವಿ ಆಗ್ತೀರ.